ಕಲಾನಿಕೇತನ್ ಶಾಪಿಂಗ್ ಮಾಲ್ ಬೆಂಗಳೂರು ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಮೊಟ್ಟ ಮೊದಲ ಬಾರಿಗೆ ಈ ಹಾಸನ ಸುವರ್ಣ ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪ್ರೀತಿಯಿಂದ ಟೀಮನ್ನು ನಾನೀಗ ವೇದಿಕೆ ಕರಿತಾ ಇದ್ದೀನಿ. ಒಬ್ಬ ಚಂದಿರ ಬೆಳ್ಳಿ ಬೆಳಕ ತರುವ ನಮಗೋಸ್ಕರ ಹುಟ್ಟು ಒಂದು ವಿಸ್ಮಯ, ಸಾವು ಇಲ್ಲಿ ನಿಶ್ಚಯ, ಆಗಬೇಕು ಬದುಕು ಸುಖ ಸಾಗರ. ತ್ಯಾಗ ಮಾಡಿ ಯೋಗಿಯಾಗು ನೀ ಅನುದಿನ, ಕಣ್ಣ ಬಿಂದು ನಿನ್ನ ಬಂಧು ಇದುವೇ ಜೀವನ. ಕೊಟ್ಟು ಪಡೆವ ಪ್ರೀತಿ ಅದು ಉಕ್ಕುವುದು ಇನ್ನು ಮಿಕ್ಕುವುದು. ಹಾಸನದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪ್ರೀತಿಯಿಂದ ತಂಡದವರಿಗೆ ಪ್ರೀತಿಯಿಂದ ನಾವೆಲ್ಲ ಸ್ವಾಗತ ಕೋರಿ ಮೊದಲಿಗೆ ಅವರ ಅನಿಸಿಕೆಗಳನ್ನು ಹೇಳಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಸೀರಿಯಲ್ ಬಗ್ಗೆ ಹೇಳಬೇಕು ಅಂದರೆ ನೀವು ಕೇಳಿರ್ಬೋದು, ದೊಡ್ಡ ಡೈರೆಕ್ಟರ್ ಅಶೋಕ್ ಕಶ್ಯಪ್ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಿದ್ವಿ ಅಂದರೆ ನಮಗೆ ತುಂಬ ಭಾಗ್ಯ ಅನ್ಬೋದು. ನಾವು ನ್ಯೂ ಕಮರ್ ಆಗಿ ಏನೂ ಆ್ಯಕ್ಟಿಂಗೇ ಗೊತ್ತಿರಲಿಲ್ಲ. ನಾವು ಇಲ್ಲಿಗೆ ಬಂದು ಅವರೇ ನಮಗೆ ಯಾವ ಥರದ ಎಮೋಷನ್ ಎಲ್ಲ ಕ್ಯಾಮ್ರಾ ಸೆನ್ಸ್ ಏನೂ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾವು ಯಾವುದು ಫಸ್ಟಿಗೆ ಏನೂ ಕಲ್ತ್ಕೊಂಡು ಬಂದಿಲ್ಲ, ಏನೂ ಇಲ್ಲ, ಎಲ್ಲ ಅಶೋಕ್ ಸರೇ ನಮಗೆ ಮಾಡಿಸಿರೋದು. ಹಾಗೆ ರೇಖಮ್ಮ ಮತ್ತು ಅಶೋಕ್ ಸರ್ಗೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್, ನಮ್ಮನ್ನ ಈ ಸೀರಿಯಲ್ಗೆ ಸೆಲೆಕ್ಟ್ ಮಾಡಿ ಮೇನ್ ರೋಲ್ ಕೊಟ್ಟಿರೋದಕ್ಕೆ. ಮತ್ತು ಸೀರಿಯಲಲ್ಲಿ ನಮ್ಮ ಕೋ ಆರ್ಟಿಸ್ಟ್ ಆಗಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಯಾರೇ ಆಗಲಿ ಎದುರಿಗೆ ಮಾಡಬೇಕಾದ್ರೆ ಫುಲ್ ನರ್ವಸ್ ಆಗ್ತೀವಿ. ಅವ್ರೇನಿಲ್ಲ, ಮಾಡ್ತೀಯಾ, ಚೆನ್ನಾಗಿ ಮಾಡ್ತೀಯಾ, ಮಾಡು ಮಾಡು ಅಂತೇಳಿ ನಮ್ಮ ಸೀರಿಯಲ್ ಎಲ್ಲ ಆ್ಯಕ್ಟರ್ಸು ಅಷ್ಟೇ ತುಂಬ ಸಪೋರ್ಟ್ ಮಾಡಿ ಎಲ್ಲ ಹೇಳ್ಕೊಡ್ತಿದ್ದಾರೆ. ಈಗ ನೀಲಾನ ಪಾತ್ರಧಾರಿ ಶ್ರುತಿ ಜಯರಾಮ್ ತಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಜನತೆಗೆ ನಿಮ್ಮ ಪ್ರೀತಿಯ ನೀಲ ಮಾಡುವ ನಮಸ್ಕಾರಗಳು. ಈಗಾಗಲೇ ನನ್ನ ಪ್ರೀತಿಯ ಗೆಳತಿ ಪಚ್ಚೆ ಎಲ್ಲ ಅನುಭವನ ಹೇಳಿದಾಳೆ. ಅವಳು ಏನು ಅನುಭವಿಸಿದಾಳೋ ಅದು ನಾನು ಅನುಭವಿಸಿದ್ದೀನಿ. ಯಾಕಂದರೆ ಸೀರಿಯಲಲ್ಲಿ ಪ್ರತಿ ಸಲ ಯಾವಾಗಲೂ ಜೊತೆಲೇ ನಾನು ಇರ್ತೀನಿ. ಸೊ ಅವಳಿಗೆ ಏನು ಅನುಭವ ಆಗಿದೆಯೋ ನನಗೂ ಅದೇ ಆಗಿದೆ. ನೀವೆಲ್ಲ ಪ್ರೀತಿ ನಂಗೆ ತುಂಬ ಇಷ್ಟ ಆಗಿದೆ. ಹೀಗೆ ನಮಗೆ ಹಾರೈಸಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ಶಮಿಕಾ ಪಾತ್ರಧಾರಿ ಶ್ರುತಿ ಶೆಟ್ಟಿ ತಮ್ಮ ಅನುಭವವನ್ನು ಹೇಳಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಸೀರಿಯಲ್ನ ನೀವು ಅಭಿಮಾನ ಇಟ್ಟು ನೋಡ್ಕೊಳ್ತಿರೋದಕ್ಕೆ ನಮ್ಮ ಪ್ರೀತಿಯಿಂದ ತಂಡದ ನಿಮ್ಮ ಆಶೀರ್ವಾದನ ನಾವು ಕೇಳ್ತಾ ಇದ್ದೀವಿ. ಮತ್ತೆ ನನ್ಗೆ ಒಳ್ಳೊಳ್ಳೆ ಡೈಲಾಗ್ಸ್ನ ಬರಿತಾ ಇದ್ದಾರೆ ನಮ್ಮ ರೇಖಮ್ಮ. ಇದಕ್ಕೆ ನಾನು ರೇಖಮ್ಮಗೆ ಮತ್ತು ಅಶೋಕ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಅಭಿಮಾನ ಇಟ್ಟು ನೀವು ನಮ್ಮ ಸೀರಿಯಲ್ ನೋಡ್ತಿರೋದಕ್ಕೆ ನಿಮಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸಂತೋಷ್ ತಮ್ಮ ಅನುಭವಗಳನ್ನು ಹೇಳಬೇಕು ಅಂತ ಕೇಳ್ಕೊತಾರೆ. ಪ್ರೀತಿಯಿಂದ ಇಲ್ಲಿರುವಂತಹ ಎಲ್ರಿಗೂ ಪ್ರೀತಿಯಿಂದ ತಂಡದಿಂದ ಪ್ರೀತಿಯಿಂದ ನಮಸ್ಕಾರಗಳು. ಎಲ್ರಿಗೂ ಇಷ್ಟ ಆಗಿದೆ ಪ್ರೀತಿಯಿಂದ. ತುಂಬ ಜನ ನೋಡಿ ತೇಜು ಅಂತ ಐಡೆಂಟಿಫೈ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ. ರೇಖಾಮ್ಮಗೆ, ಅಶೋಕ್ ಕಶ್ಯಪ್ ಸರ್ಗೆ ಧನ್ಯವಾದ. ಥ್ಯಾಂಕ್ ಯು. ಮತ್ತೊಬ್ಬ ಪಾತ್ರಧಾರಿ ಪ್ರಶಾಂತ್ ವರ್ಧಾಮೂಲ್ ಅವರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತ ಕೇಳ್ಕೊತಾರೆ. ಸರಿ ಇರೋರೆಲ್ಲ ಮಾತಾಡಿದ್ದಾರೆ, ಏನೋ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಕ್ಷಮಿಸಿ. ನನ್ನ ಊರು ಸಾಗರದ ಹತ್ರ ವರ್ಧಾಮೂಲ, ಪ್ರಶಾಂತ. ಆ ಪ್ರಶಾಂತನ ಇವತ್ತು ಕರ್ನಾಟಕದ ಜನತೆ ಅಮೈ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಅಮೈ ಅಂತ ಗುರುತು ಹಿಡಿತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ನಮ್ಮ ಡೈರೆಕ್ಟ್ರು ಅಶೋಕ್ ಕಶ್ಯಪ್ ಸರ್. ಹೀಗೆ ಹರಿಸಿ ಇನ್ನು ಮುಂದಕ್ಕೆ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಮಾತು ಮುಗಿಸ್ತೀವಿ. ಮೇಡಮ್ ರೇಖಾರಾಣಿ ಅವರು ತಮ್ಮ ಅನುಭವವನ್ನು ಹಂಚಿಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ನಮಸ್ಕಾರ. ತುಂಬ ಸಂತೋಷ ಆಗ್ತಾ ಇದೆ ಹಾಸನಕ್ಕೆ ಬಂದಿರೋದು. ಇಷ್ಟು ದಿನ ನೀವೇನು ಅಮೈ ಪಚ್ಚೆ ಕತೆ ನೋಡಿದ್ರು,
ಇದೇ ಲೆವೆಲಲ್ಲಿ ಇವಾಗ ತೇಜು ಮತ್ತು ನೀಲಾ ಕತೆ ಮುಂದೆ ಬರುತ್ತೆ. ಮುಂದೆ ಇನ್ನು ನೀಲಾನ ಬೇರೆ ಬೇರೆ ರೂಪದಲ್ಲಿ ನೋಡ್ತೀರಾ, ನೀವು ಅದ್ಭುತವಾಗಿ ನೋಡ್ತೀರಾ. ನೀವು ಎಲ್ಲಿವರೆಗೂ ಸೀರಿಯಲ್ನ ನೋಡ್ತಾ ಇರ್ತೀರೋ ಅಲ್ಲಿವರೆಗೂ ಪ್ರೀತಿಯಿಂದ ಧಾರಾವಾಹಿ ನಡೀತಾ ಇರುತ್ತೆ. ನಿಮ್ಮೆಲ್ಲರ ಪ್ರೀತಿ ಬೆಂಬಲ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊಂಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಪ್ರೀತಿಯಿಂದ